ಇಂಜಿನಿಯರ್ ನಮ್ಮ ಎಚ್ ಎಂ ವೆಂಕಟೇಶಪ್ಪರ ಮಗಾದ ಸಿರಿಗಿರ ಗಜಾನನ ಪದ್ಮಾರ್ಕಂ ಗಜಾನನ ಮಾರ್ಗಿಸಂ ಅನೇಕದಂತಂ ಏಕದಂತಮುಪಾಸ್ಮಯೇ ಏಕದಂತಮುಪಾಸ್ಮಯೇ पूजने अंब सुतने आदि पूजने अंब सुतने दांबिक दायक करुणामूर्ति विद्या देवन आदि पूजने विद्या देवन आदि पूजने इतरिन गण गुण महिमा ಇಲ್ಲಿ ನಿಲ್ದಿರೋ ಬಂಧು ಬಾಂಧವರಿಗೂ ಗುರು ಹಿರಿಯರಿಗೂ ಮತ್ತು ಕಲಾವಿದರಿಗೂ ನನ್ನ ಅನಂತ ಧನ್ಯವಾದಗಳು. ಏನಂದರೆ ಈ ದಿನ ರಾತ್ರಿ ಹುಲಿಬಂಡೆ ಗ್ರಾಮದಲ್ಲಿ ಮಲೆ ಮಾದೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿಯಾದ ನಾವು KS ವೀರಣ್ಣರು ವಿರೋಚಿತವಾದರು ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಸಾಮ್ರಾಟ್ ಸಿಯೋಧನ ಪಾತ್ರವರದಿಂದಾಗಲಿ ವಾದ್ಯವರದಿಂದಾಗಲಿ ಯಾವ ತಪ್ಪು ತೊಂದರೆಗಳು ಬಂದರೂ ತಪ್ಪು ಮಾಡಿದ ಮಕ್ಕಳನ್ನು ಶ್ರಮಿಸುವಂತ ತಮ್ಮೆಲ್ಲರಲ್ಲಿ ಕಳಕಳಿ ಪ್ರಾರ್ಥಿಸಿಕೊಳ್ಳುವೆನು. ಈಗ ನಿಮ್ಮ ಮನಸ್ಸನ್ನು ಸಂತೋಷಪಡಿಸಲು ನನ್ನ ಪ್ರಿಯ ರಾಣಿ ನಟಿಯನ್ನು ಬರಿಮಾಡಿರುವೆನು. प्रियतमे बारे प्रियतमे ನಿನ್ನಂದ ಚಂದದಿಂದ ಆನಂದ ತುಂಬಿ ಬಂದ ನಿನ್ನಂದ ಚಂದದಿಂದ ಆನಂದ ತುಂಬಿ ಬಂದ ಆಡಿ ಕೊಂಡಾಡಿ ಮುದ್ದಾಡಿ ನಲಿದಾಡುವ ಬಾರೆ ಬಾರೆ ಪ್ರಿಯತಮೆ ನಿನ್ನಂದ ಚಂದದಿಂದ ಅನುರಾಗ ತುಂಬಿ ಬಂದ ನಿನ್ನಂದ ಚಂದದಿಂದ ಅನುರಾಗ ತುಂಬಿ ಬಂದ ಅನುರಾಗದ ಅಲೆಗಳಲ್ಲಿ ಆನಂದ ತುಂಬಿ ಬಂದ
ತುಂಬಿ ಬಂದ ಬಾರೆ ಪ್ರಿಯತಮೆ ನಿನ್ನಂದ ಚಂದದಿಂದ ಆನಂದ ತುಂಬಿ ಬಂದ ನಿನ್ನಂದ ಚಂದದಿಂದ ಆನಂದ ತುಂಬಿ ಬಂದ ಹಾಡಿ ಕೊಂಡಾಡಿ ಮುದ್ದಾಡಿ ನಲಿದಾಡುವ ಬಾರೆ ಬಾರೆ ಪ್ರಿಯತಮೆ ಪ್ರೇಸಿ ಪ್ರೇಸಿ ನಮ್ಮ ಗಾನನರ್ತಗಳಿಂದ ಈ ಸಭೆಗಳ ಮನಸ್ಸನ್ನು ಸಂತೋಷ ಪಡಿಸೋಣ ಹಾಗೆ ಆಗಲಿ. ಮತ್ತೊಂದು ಗಾನ ಮಾಡಿ ಸಂತೋಷ ಪಡಿಸೋಣ. ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ವಾನಿನಲ್ಲಿ ಚಂದಮಾಮ ತುಂಬಿ ಬಂದನು ವಾನಿನಲ್ಲಿ ಚಂದಮಾಮ ತುಂಬಿ ಬಂದನು ಈ ವನದ ಸುಖ ಸವಿಯೋಣ ಬಾರೆ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ರಾಗದಲ್ಲಿ ಅನುರಾಗದಲ್ಲಿ ರಾಗದಲ್ಲಿ ಅನುರಾಗದಲ್ಲಿ ನಾವು ನಲಿಯೋಣ ಬಾರೆ ಇವನದ ಸುಖ ಸವಿಯೋಣ ಬಾರೆ ಬಾರೆ ಬಾಪ್ರಿಯೇ ಆನಂದದಿ ನಲಿಯುವ ನಾವು ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಬಾರೆ ಬಾಪ್ರಿಯೇ ಪ್ರೇಸಿ ಮತ್ತೊಂದು ಗಾನ ಮಾಡಿ ಸಭೆಗಳ ಮನಸ್ಸು ಸಂತೋಷ ಪಡಿಸೋಣ. ಹಾಗೆ ಆಗಲಿ ಪ್ರಿಯಾ.
ಗುಣವಂತೆ ನಯನ ಮನೋದರಿ ನವ ಗುಣವಂತೆ ಆನಂದ ಸುಂದರಿ ಆನಂದ ಸುಂದರಿ ವಿನೋದವತು ನಾವಾಡುವ ಬಾರೆ ನಾವಾಡುವ ಬಾರೆ ಮನದಿನಿಯಳನಲ್ಲೇ ನನ್ನ ಮನದಿನಿಯಳನಲ್ಲೇ ಮತ್ತೊಂದು ಗಾನ ಮಾಡಿ ಶಬರ ಮನಸ್ಸನ್ನ ಸ್ವಲ್ಪ ಸ್ವಲ್ಪ ಬಾಬಾರ ಚೆಲುವೆನೇನು ಸುಖ ಪ್ರೇಮ ನಂದನೇನು ಬಾಬಾರ ಚೆಲುವೆನೇನು ಬಾಬಾರ ಚೆಲುವೆನೇನು ಸುಖ ಪ್ರೇಮ ನಂದನೇನು
ಮನೆಗೆ ತಂಪು ನಿನ್ನ ಮನೆಗೆ ಇಂಪು ನನ್ನ ಮನೆಗೆ ತಂಪು ಕೂಡಿಯಾಡುವ ಬಾಗಿಲೆ ಕೂಡಿಯಾಡುವ ಬಾಗಿಲೆ
ಪ್ರಾಣೇಶ್ವರ ನನ್ನನ್ನೊಮ್ಮೆ ನೋಡಿ ಪ್ರಿಯ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಸ್ವಾಮಿ ಪ್ರೇಯಸಿ ಪ್ರಿಯ, ನಾವಿನ್ನು ಅಂತಃಪುರಕ್ಕೆ ಹೊರಡೋಣವೇ? ಈ ಸಗಳ ಮನಸ್ಸನ್ನು ಸಂತೋಷಪಡಿಸಿದ್ದಾಯ್ತು. ಇನ್ನ ಜಗನ್ಮತದ ಚಾಮುಂಡೇಶ್ವರಿನ ಕುದಿಸಿ ನಾವಿನ್ನ ಹೊರಡೋಣ. ನಡೆಯಿರಿ ಸ್ವಾಮಿ. ಸಂಪತ್ ಮರೆ ಶ್ರೀ ಚಾಮುಂಡೇಶ್ವರಿ ಸಲಗಾಮನೆ ಸರಳೇಶ್ವರಿ ಆ ಮರೆಯಾದ ನಿನ್ನ ಸುಗುಣಾವಳಿ ಮರೆಯಾದ ನಿನ್ನ ಸುಗುಣಾವಳಿ ಭಜವೆ ಸಂಪತ್ ಮರೆ ಶ್ರೀ ಚಾಮುಂಡೇಶ್ವರಿ ಸಲಗಾಮನೆ ಸರಳೇಶ್ವರಿ ಆ ಕುಂದ ಕುಂಡಲೆ ದನ ವೈರಿತಾಯೆ ಕುಂದ ಕುಂಡಲೆ ದನ ವೈರಿತಾಯೆ ಇಂಪಾಜಲೆ ಸಂಪತ್ ಮರೆ ಶ್ರೀ ಚಾಮುಂಡೇಶ್ವರಿ ಸಲಗಾಮನೆ ಸರಳೇಶ್ವರಿ ಆ ಪ್ರೇಸಿ ಸತ್ಭಕ್ತಿಯಿಂದ ಚಾಮುಂಡೇಶ್ವರನ ಪೂಜಿಸ್ತಾ ಇತ್ತು. ಇನ್ನ ಬರೋ ಪಾತ್ರಿದಾರಗಳು ವೀಕ್ಷಿಸಲಿ, ನಾವಿನ್ನ ಹೊರಡೋಣ. ನಡೆಯಿರಿ ಪ್ರಿಯ. ದಿಟ್ಟ ಗುಂಡಿಗೆ ಹೊರದಿಟ್ಟ ದೂರ್ದಂಡ ಪ್ರಚಂಡ ಗೌರವೇಶ್ವರನಿಗೆ ಅಂತ ಕುಟುಂಬರಭವ ಲಕ್ಷ ದುರ್ಯೋಧನ ದಿಕ್ಕರಿಸಿ ನಿಂತ ಆಸಕ್ಕು ನೆನಪು ಹೊರೆಗಳಿಗೆ ಹೊರದಿಟ್ಟು ದುರಂತರ ಹಾಂಡು ಕುಮಾರನ ತೆರವಿಡದ ನಿಂತ ಲಕ್ಕು ತೆರೆದ ಆ ದ್ರೋಣ ದ್ರೌಪದಿಯ ಅನುಕದ ಕೇಕೆಯ ಕೂಗುವ ಅಪ್ಪ ಸ್ಮರಿಸಿಕೊಂಡರೆ ರೋಮಾಂಚಿತ. ಅಣ್ಣ ಇದ್ಯಾಕೆ ಈಗ ಸ್ವಲ್ಪ ಹೊತ್ತಲ್ಲೆಲ್ಲ ಅರ್ಪಡಿಸಿಕೊಂಡಲ್ಲ, ಏನಾಯ್ತು ಹೇಳಿರ ಅಗ್ರಜ? ಆಗುವುದೇನು ಸಹೋದರ ದುಶಾಸನ. ಈ ಶಿಯೋಧನ ಸಾರ್ವಭೌಮನು ಸರ್ವಕಾಂತಿಯು ತೇಜಸ್ಸು ಪಾಂಡವರ ರಾಜ್ಯ ಯಜ್ಞ ಕೊಂಡದಲ್ಲಿ ಬಿದ್ದು ಬೆಂದು ಬೂದಿಯಾಗಿದೆ ಸಹೋದರ. ನಾನಿನ್ನು ಬದುಕಿರಬಾರದು, ಸಾಯಲೇಬೇಕು. ಸತರ್ಕ ಸಭವನಗಳಲ್ಲಿ ಸ್ವರ್ಗ ಮತ್ತು ಗೋತಾಲದೆಲ್ಲೆಡೆ ಸಳಿತಿದ್ದರೆ ದುರ್ಲಭಗೊಂಡವರ ಶಿರವ ಆ ದುರ್ಲಭಗೊಂಡವರು ಏನಾದರೂ ನಿಮ್ಮನ್ನು ಹೇಳಿಸಿದರೆ ಇಲ್ಲ ಅವಳನ್ನು ಕೈತರಿ, ಆಗಿದ್ದರೆ ಹೇಳಿರಿ. ನಾನು ಈ ದಿನವೇ ಆ ಇಂದ್ರಪುತ್ರಕ್ಕೆ ಹೋಗಿ ಆ ದುರ್ಲ ಪಾಂಡವನ್ನು ರುಂಡ ಮಂಡವನ್ನು ಬರೆದು ತಂದು ಬಾಂಧು ಬರ್ತೀನಿ ಹೇಳಿರಿ ಅಗ್ರಜ. ಸಹೋದರ, ಆ ಕಾಲವು ಎಂದಾದರೂ ಒಂದಿನ ಬಂದೇ ಬರುವುದು. ಶಾಂತನಾಗು ಸಹೋದರ, ಶಾಂತನಾಗು. ಇದೇಗೆ ಮಿತ್ರ? ಈಗ ಸ್ವಲ್ಪ ಹೊತ್ತಲ್ಲಿ ಹಾಲು ಬಯಸಿ ಹೋಗಿಕೊಂಡ್ರಲ್ಲ, ಏನಾಗಿತ್ತು ಮಿತ್ರ? ಆಗುವುದೇನು ಕರ್ಣ ಮಿತ್ರ? ಈ ನನ್ನ ಸಮರ ದುಸ್ತಾಹ ತೋಲ್ಬಲಗಳು ಅಪಮಾನದ ಸಂಖ್ಯಾಲಿಗಳಿಗೆ ಸಿಕ್ಕು ಬಿದ್ದು ಬಂದಿಯಾಗಿದೆ. ಹಬಲಯ ನಗುವಿನ ಲಾರಿ ಮುಗಲೇರಿ ಒಣಗಿಸಿಕೊಂಡು ಬಿಟ್ಟಿದೆ.
ಧಿಕ್ಕರಣ, ನಾನಿನ್ನು ಬದುಕಿರಬಾರದು, ನಾನಿನ್ನು ಸಾಯಲೇಬೇಕು. ಮಿತ್ರ, ಗರುಡ ಗಂಧರ್ವ ಕಿನ್ನಾರಿ ಕಿಂಗುವಾದರೆ ಅದ ಬರಲಿ ರೊಚ್ಚಿನಿಂದವನ ಕೊಚ್ಚದೆ ಬಿರೆನು ಈ ಕಲಿಕರ್ಣ. ಆ ಧ್ರುವ ಪಾಂಡವರು ನಿಮ್ಮನೆ ಹೀರಾಸರೆ ಇಳ್ಳಾವರೆಗೆ ಹೇಳಿ ಮಿತ್ರ, ನಾನು ಈ ದಿನ ಪುರಗೆ ಪ್ರಯಾಣ ಮಾಡಿ ಧ್ರುವ ಪಾಂಡವ ರುಂಡ ಮುಂಡ ತೊರೆದು ನಿಮ್ಮ ಪಾದ ಮುಂದೆ ಇರುವೆನು. ಶಾಂತನಾಗು ಮಿತ್ರ, ಆ ಕಾಲವು ಎಂದಾದರೂ ಒಂದಿನ ಬರುವುದು. ಶಾಂತನಾಗು ಮಿತ್ರ, ಶಾಂತನಾಗು. ಕಾಳ ಕಾಳ ಜಸ ಸಾರ್ವಭೌಮರು ಸರಿಯಾದ ದಾರಿಯನ್ನು ಇದ್ದಾರೆ. ಇವರಾದ ದುಶ್ಯಾಸನ, ಅಂದ್ರದ ಕರ್ಣ, ಇನ್ನು ನೀವೇ ಕೈಯ ಮೌನದಲ್ಲಿ ನಿಂತಿರುವಿರಿ. ಆದಷ್ಟು ಬೇಗ ಎಲ್ಲವನ್ನೂ ಸಿದ್ಧಪಡಿಸ್ಕೊಳ್ಳಿ. ಅಂತರ ಕ್ರಿಯಾಗಳನ್ನು ಮುಗಿಸಿಯೇ ಬಿಡೋಣ. ದುರ್ಯೋಧನ, ನೀವೇ ಕೈಯ ವಿಳಂಬಿ ಮಾಡಿಕೊಂಡೇ ನಿಂತಿರುವಿರಿ. ಸಾಯಲು ಸಿದ್ಧರಾಗಯ್ಯ. ಪಾಂಡವರ ರಾಜಸ್ಯಾಗದ ಗಗ್ಗಕೊಂಡದಲ್ಲಿ ಗೆದ್ದು ಪೂಜೆ ಆಗಿರುವ ನನ್ನನ್ನು ಇಂತಹ ಊಹೆಗಳ ಮಾತುಗಳಿಂದ ಕೊಲ್ಲುತ್ತಿರುವೆನು. ನಾನಿನ್ನು ಬದುಕಿರಬಾರದು, ನಾನಿನ್ನು ಸಾಯಲೇಬೇಕು. ಅದನ್ನೇ ನಾನು ಹೇಳ್ತಿರುವುದು. ನೀನು ಬದುಕಿರಬಾರದು, ಸಾಯಲೇಬೇಕೆಂದು, ಸತ್ತೇ ಸರ್ವನಾಶನಾಗಬೇಕೆಂದು. ಯಾರ ಪ್ರಾಣವನ್ನು ಶಕುನಿ, ಸೇಡು, ಸೇಡಿಗೆ ಸೇಡು, ರಕ್ತ, ರಕ್ತಕ್ಕೆ ರಕ್ತ, ಮುಯ್ಯೆ ಮುಯ್ಯಿಗೆ ಮುಯ್ಯೆ. ಅದು ಪಾಂಡವರು ಪ್ರಾಣವಯ್ಯ. ಒಪ್ಪಿಸಬೇಕು ನಿನ್ನ ಪ್ರಾಣ. ಯಾರ ಪ್ರಾಣವನ್ನು? ಅದೇ ಅದೇ ಆ ಪಾಂಡವರು ಪ್ರಾಣವಯ್ಯ. ವಜ್ರ ವೈಢೂರ್ಯಗಳಿಂದ ನಿರ್ಮಿತವಾದ ಆ ಇಂದ್ರಪುಷ್ಟಪುರದ ಮಂದಿರದಲ್ಲಿ ಆ ಭೀಮ ದ್ರೌಪದಿಯನ್ನು ನಿನ್ನನ್ನು ಹನಿಕಿಸಿ ಅಪಮಾನ ಮತ್ತು ಹೌದು, ಆ ಇಂದ್ರಪುಷ್ಟಪುರ ಮಂದಿರದಿಂದಲೇ ನನಗೆ ಅಪಮಾನವಾಗಿರುವುದು. ದುರ್ಯೋಧನ ಆ ಇಂದ್ರಪುಷ್ಟಪುರವನ್ನು ಇಲ್ಲದಂತೆ ಮಾಡಿದರೆ ಅದು ಹೇಗೆ ಮಾವ? ಹೇಗೆ ಸಾಧಿಸಕಲಿ? ದುರ್ಯೋಧನ, ಏನಿದು ಮಾವ, ಇವು ಪಗಡೆ ದಾಳಗಳು. ಹೌದು, ಇದು ಸಾಮಾನ್ಯವಾದ ಪಗಡದಗಳಲ್ಲ. ಈ ಸಗಣಿ ಸಕ್ಕಲದಿಂದ ಹೀಡೇರಿಸುವಲ್ಲೋ ಭೂತದಾಳುಗಳು. ಕೇಳಿದಷ್ಟೇ ಬಿಡಿಸಬಲ್ಲೆನು. ಆ ಪಾಂಡವರನ್ನು ಜೂದಿನಲ್ಲಿ ಸೋಲಿಸಬಲ್ಲೆನು. ಆ ಪಾಂಡವರು ಜೂದಿನಲ್ಲಿ ಸೋಲಿಸಿ ಅಖಂಡ ಸಾಮ್ರಾಜ್ಯಕ್ಕೆ ಸಾರ್ವಭೌಮ ಆಗಲು ದುರ್ಯೋಧನ. ಏಕೆಂದರೆ ಇದೊಂದು ಪರೀಕ್ಷೆ ದುರ್ಯೋಧನ. ದುರ್ಯೋಧನ, ನಿನ್ನ ಅಂಕೆಗಳು ಇಷ್ಟಿರಲಿ. ಮಾವು, ನಾನು ಗೆಲ್ಲುವುದಾದರೆ ನನ್ನ ಅಂಕಗಳು 1, 2 ಇರಲಿ. ಬಿಡಿರಿ ಮಾವು ದಾಳಗಳನ್ನು. 1, 2 ದುಶ್ಯಾಸನ, ನಿನ್ನ ಅಂಕೆಗಳು ಇಷ್ಟಿರಲಿ. ನನ್ನ ಕೆಲಸಗಳು 1, 2 ಇರಲಿ. ಬಿಡಿರ್ತಾರೆ 1, 2 ದುರ್ಯೋಧನ, ಅಯ್ಯೋ ಬಿಡಿದರ ನನಗೆ ಜಯ. ಅವನಿಗೆ ಬಲ ಬಲವ. ಮಾವ, ಆ ಪಾಂಡವರನ್ನು ಇಲ್ಲಿಗೆ ಕರೆಸುವ ಬಗೆ ಹೇಗೆ ಮಾವ? ದುರ್ಯೋಧನ, ನಟಿಸುವ ರಾಜರಾಜನ್ನು ನಾನು ನಿನಗೆ ಹೇಳ್ಕೊಡ್ಬೇಕೆ? ಇದರ ಮೇಲೆ ಆ ಪಾಂಡವರಿಗೆ ಬಹಳ ನಂಬಿಕೆ ಇರುವುದು. ಆ ಪಾಂಡವರನ್ನು ಕಳಿಸಿದರೆ ಇದರನ್ನು ಕಳಿಸಿದರೆ ಪಾಂಡವರು ಬಂದೇ ಬರುವರು. ಮಾವ,
ಪಾಂಡವರನ್ನು ಕಂಡರೆ ನನ್ನ ತಂದೆಯವರಿಗೆ ಪಂಚಪ್ರಾಣ ಇದು ಸಾಧ್ಯವೇ ಸಗುನಿ? ಸಾಧ್ಯವಾಗಿದ್ದು ನಡೆಸುವ ರಾಜರಾಜ್ಯವನ್ನು ನಾನು ನಿನಗೆ ಹೇಳಿಕೊಡ್ಬೇಕಿತ್ತು. ಹಾಗಿದ್ದರೆ ತಂದೆಯವರನ್ನು ಒಪ್ಪಿಸಿದ್ದೀನಿ, ಇದನ್ನು ಕಳಿಸುತ್ತೀನಿ. ನಾಳೆಯ ಪಾಂಡವರನ್ನು ಇಲ್ಲಿಗೆ ಕರೆಸೇ ಬಿಡುತ್ತೀನಿ. ಹಾಗಿದ್ದರೆ ಪಾಂಡವರು ಇಲ್ಲಿಗೆ ಬಂದು ಬರುವರೆ? ಬಂದ ಮೇಲೆ ಆಟವನ್ನು ಆಡ್ತಿರುವರು, ಆಡಿದ ಮೇಲೆ ಎಲ್ಲವನ್ನು ಸೋತುತ್ತಿರುವರು, ಸೋತ ಮೇಲೆ ಅವರ ಗತಿ ಬನ್ನಿರಿ ಬನ್ನಿರಿ ಪಾಂಡವೀರರಿಗೆ ಸ್ವಾಗತ ಸುಸ್ವಾಗತ. ಈ ದೈವ ನಿರ್ಣಯವಾಗಿರುವ ಈ ಸಭೆ ನಿಮ್ಮದು, ನಮ್ಮದು ಮತ್ತು ಮನುಜರು. ನಮಗೂ ನಿಮಗೂ ಎಲ್ಲಿ ಹೋಲಿಕೆ? ಕುಳಿತುಕೊಳ್ಳಿರಿ. ಇದೇಕೆ ಧರ್ಮನಂದನ? ದ್ರೌಪದಿ ದೇವಿಯವರು ಬಾರಲಿಲ್ಲವೇ? ಭಾನುಮತಿ ಅಂತಃಪುರದಲ್ಲೇ ಬಿಟ್ಟು ಬಂದಿರುವನು. ಬಹಳ ಸಂತೋಷ. ಸಹೋದರಾದ ಶಾಸನ ಪಂಚಮುಖದಲ್ಲಿ ನಮ್ಮ ಅರಮನೆಯ ಗಾನ ನರ್ತಕರೆಯನ್ನು ಸಿದ್ಧಪಡಿಸಿ. ಸಿದ್ಧವಾಗಿರುವುದು ಪ್ರಜ, ಸಿದ್ಧವಾಗಿರುವುದು. ಲೇಡಿ ಲೇಡಿ ಶುಭಕೆತ್ತೆ ಧಳಲಿಂತಟ್ಟಿ ತಕ್ಕಿಟ ದಿಮಿಕಿಟ ತಕ ಝನುರೆನ್ನಿಸಿ ದಕ್ಕೆಯ ಶಿರಕೆತ್ತೆ ಧಳಲಿಂತಟ್ಟಿ ತಕ್ಕಿಟ ದಿಮಿಕಿಟ ತಕ ಝನುರೆನ್ನಿಸಿ ಕುಕ್ಕುತೆ ಚರಣವ ತುಳುಕುತೆ ಕಾಯವ ಮಾವ, ನೀವೇಕಿನ್ನು ಮೌನವಾಗಿ ಕುಳಿತಿರುವಿರಿ? ನಿಮ್ಮದೇನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಕೇಳಿ ತಿಳಿದುಕೊಳ್ಳಿರಿ. ಅಣ್ಣ ಧರ್ಮರಾಯರು
ನಡೆಸಿಕೊಳ್ಳುವರು. ಏನಿಲ್ಲ ದುರ್ಯೋಧನ, ಸನ್ನಿಧಾನದಲ್ಲಿ ನನ್ನದೊಂದು ಪುಟ್ಟ ವಿನಂತಿಯಲ್ಲಿರೋದು. ಅದನ್ನ ತಿಳಿಸಿದ್ರೆ ನಿಮ್ಮ ಅಣ್ಣನಾದ ಧರ್ಮರಾಯರು ನಡೆಸಿಕೊಡುವರು ಏನು ನನ್ನ ಸಂದೇಹ. ಶಕುನೆ, ಅದೇನು ತಿಳಿಸ್ರೆ ನಡೆಸಿ ಕೊಡುವೆನು. ಧರ್ಮಂದನ, ಏನಿಲ್ಲ, ಸ್ವಲ್ಪ ಹೊತ್ತು ವಿನೋದ ದೂತವನ್ನು ಹಾಡಲು ನನ್ನ ಆಸೆ ಅಷ್ಟೇ. ಶಕುನೆ, ಜೂಜಾಡಲು ನನಗೂ ಇಷ್ಟವೇ. ಹಾಗಾದ್ರೆ ಕಪಟ, ವಂಚನೆ, ಮೋಸ ಇವು ಮಾತ್ರ ನಮಗೆ ಬೇಡ. ಎಲ್ಲಾದ್ರೂ ದುರ್ಯೋಧನ ಧರ್ಮನಂದನ ಕಪಟ ದೂತ ಅಲ್ಲ, ಕೇವಲ ಸತ್ಯದೂತ. ಇದರಲ್ಲಿ ಗೆದ್ದರು ಒಂದೇ, ಸೋತರೂ ಒಂದೇ. ನೀವು ಸವಾಲುಗಳಿಲ್ಲವೇ? ಅಪಾಯ ಮಾತು ಯಾರಿಗೂ ಇಲ್ಲ, ಇದೇ ನನ್ನ ಉಪಾಯ. ಹಾಗಾದ್ರೆ ಕುಳಿತುಕೊಳ್ಳ್ರಿ, ಒಂದು ಆಟ ಆಡೋಣ. ದುರ್ಯೋಧನ, ಪಣವಿಲ್ಲದ ಆಟದಲ್ಲಿ ಸೊಗಸಿದೆ ಸುಯೋಧನ. ಅಣ್ಣ ಧರ್ಮರಾಯರ ಜೊತೆಯಲ್ಲಿ ನಾನು ಇಲ್ಲ ಎನ್ನುವನೇ. ಬೇಕಾದ ಕೇಳಲಿ, ಈ ನನ್ನ ದೇಶ ಕೋಶ ಸಕಲ ಸಾಮ್ರಾಜ್ಯವನ್ನು ಪಣವಾಗಿಡುವ ಮಾವ ಬಿಳಿದ ದಾಳಗಳನ್ನು. ಧರ್ಮಂದನ, ನಿಮ್ಮದು ನನ್ನ ಕೆಲಸಗಳು ಎರಡು ಮೂರಲ್ಲಿ ಬಿಡಿದ ದಾಳಗಳನ್ನು. ದುರ್ಯೋಧನ, ನಿನ್ನ ಅಂಕೆಂಶಗಳು ಇಷ್ಟಿದೆ ಸುಯೋಧನ. ನನ್ನ ಅಂಕೆಂಶಗಳು 2-3 ಬಿಡಿರಿ ಮಾವ ದಾಳಗಳನ್ನು. 2-3 ಧರ್ಮಂದನ, ನಿನ್ನ ಅಂಕೆಂಶಗಳು ಇಷ್ಟಿದೆ. 2-3 ಶಕುನೆ, 2-3ರಲ್ಲಿ ಬಿಡಿದ ದಾಳಗಳನ್ನು. 2-3 1-2 ದುರ್ಯೋಧನ, ಹಿಮ ಬಿಡುಗರ ಧೈರ್ಯ ಧರ್ಮಂದನ, ನೀವೇ ಗೆದ್ದಿರುವಿರಿ. ದುರ್ಯೋಧನ ಸೋತಿದವರು ಇನ್ನ ಪಣವಾಗಿ ಏರಿ ಬಿಟ್ಟಿವೆ. ಶಕುನೆ, ಮಾವ, ಈ ನನ್ನ 99 ಮಂದಿ, ಈ ನನ್ನ ದೇಶ ಕೋಶ ಸಕಲ ಸಾಮ್ರಾಜ್ಯವನ್ನು ಪಣವಾಗಿಡಿನ ಮಾವ ಬಿಡಿರಿ ದಾಳಗಳನ್ನು. ಧರ್ಮಂದನ, ನಿನ್ನಂಗೆ ಸೃಷ್ಟಿ ಇದೆ. ಧರ್ಮಂದನ, ಶಕುನೆ,
ತಥಸ್ಥಗಳನ್ನು ಮತ್ತು ನನ್ನ ದೇಶ ಕೋಶ ಈಗ ಸಕಲ ಸಾಮ್ರಾಜ್ಯವನ್ನು ಪಣವಾಗಿಟ್ಟಿರುವ ಬಿಡಿರುದಾಳುಗಳನ್ನು ದುರ್ಯೋಧನ ಈ ಸಾರಿ ನಿನ್ನ ಕೆಲಸಗಳು ಎಷ್ಟಿರಲಿ ಮಾವ ನನ್ನ ಅಂಕಿಅಂಶಗಳು 3-4 ಇರಲಿ ಮಾವ. ಬಿಡಿರಿ ದಾಳಗಳನ್ನು 3-4 ಧರ್ಮೇಂದ್ರ ನಿನ್ನ ಕೆಲಸ ಎಷ್ಟಿರಲಿ ನನ್ನ ಅಂಕಿಅಂಶಗಳು 5-3 ಇರಲಿ ಬಿಡಿರುದಾಳುಗಳನ್ನು 5-3 ದುರ್ಯೋಧನ ಅಯ್ಯೋ ಬಿಡುವರ ಜಯ ಧರ್ಮೇಂದ್ರ ಅದು ಮುಗಿದು ಹೋಯ್ತು. ಇನ್ನು ಆ ಪಣವಾಗಿ ಏನು ಕಟ್ಟಿದೆ? ಐವರು ಅದು ಮುಗಿದು ಹೋಯ್ತು. ಇನ್ನ 5 ಮಾತ್ರ ಉಳಿದಿರುವರು. ಇನ್ನ ಪಣವಾಗಿ ಏನು ಕಟ್ಟಿವೆ? ಶಕುನೆ ಅಸಮಾನ ಪೂರ ಅನಿತ ಪರಾಕ್ರಮೇ ಸುಹಾಮುದರ ಶಕುನೆ ಧರ್ಮೇಂದ್ರ ನನ್ನ ಭುಜಬಲದ ಪರಾಕ್ರಮಶಾಲಿಯಾದ ಇಡೊಮ್ಮೆ ಮನಗರನ್ನು ಭೀಮಸೇನಂದು ಈಗ ಪಣವಾಗಿಟ್ಟಿರುವನು ಬಿಡಿರುದಾಳುಗಳು ದುರ್ಯೋಧನ ಈ ಸಾರಿ ಇನ್ನಂತ ಇಟ್ಟಿರಲಿ ಮಾವ ನನ್ನ ಅಂಕಿಅಂಶಗಳು 4-5 ಇರಲಿ ಮಾವ. ಬಿಡಿರಿ ದಾಳಗಳನ್ನು 4-5 ಧರ್ಮೇಂದ್ರ ನಿನ್ನ ಕೆಲಸ ಎಷ್ಟಿರಲಿ ಅಂಕಿಅಂಶಗಳು 7-3 ಇರಲಿ ಬಿಡಿರುದಾಳುಗಳನ್ನು 7-3 4-5 ದುರ್ಯೋಧನ ಅಯ್ಯೋ ಬಿಡುವರ ಜಯ ದುರ್ಯೋಧನ ನೀನೇ ಗೆದ್ದಿರುವಿರಿ. ಅದು ಮುಗಿದು ಹೋಯ್ತು. ಇನ್ನ ಹಣವಾಗಿ ಏನು ಹರನರನ್ನು ಹೋರಾಡಿ ಪಾಸುವಸ್ತು ಹಸ್ತವನ್ನು ಪಡೆದ ವೀರ ಧನಂಜಯನನ್ನು ಈಗ ಪಣವಾಗಿಟ್ಟಿರುವನು ಬಿಡಿರುದಾಳುಗಳನ್ನು ದುರ್ಯೋಧನ ಈ ಸಾರಿ ನಿನ್ನ ಅಂಕೆಗಳು ಎಷ್ಟಿರಲಿ ದುರ್ಯೋಧನ ಮಾವ ನನ್ನ ಅಂಕಿಅಂಶಗಳು 6-7 ಇರಲಿ ಮಾವ. ಬಿಡಿರಿ ದಾಳಗಳನ್ನು 6 ಹೇಳು ನನ್ನ ಕೆಲಸಗಳು 7-8 ಇರಲಿ ಬಿಡಿರುದಾಳುಗಳು 7-8 5-6 ಮೂವಿ ಮಾಡೋರು ಯಾರು ದಯವಿಟ್ಟು ಪಾತ್ರಧಾರಿ ಬಂದು ಡಿಸ್ಟರ್ಬ್ ಮಾಡಬೇಡಿ. ಪೇಜ್ ಬಿಟ್ಟ ಮೇಲೆ ಆಮೇಲೆ ಯಾರು ಕೊಟ್ಕೊಳ್ಳಿ. ಆಡೋವಾಗ ಬಂದು ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು. ಯಾರು ಬರಬಾರ್ದು ಅಂತ ಹೇಳಿದ್ನಲ್ಲ. ದಯವಿಟ್ಟು ಎಲ್ಲ ಪೇಜ್ ಒಳಗಿರೋದೆಲ್ಲ ಹೊರಗಡೆ ಹೋಗಿ. ಧರ್ಮೇಂದ್ರ ಕ್ಯಾಮ್ರಾ ಎಕ್ಕಿರೋದು ಏನಕ್ಕೆ? ಕ್ಯಾಮ್ರಾ ಮಾಡ್ತಾ ಇದ್ದೀವಿ ದಯವಿಟ್ಟು ಬೈಕೊಳ್ಳೋದು ಆಮೇಲೆ ಬೇಕಾದ್ರೆ ಬಂದು ಕೊಡ್ತೀವಿ. ರಘುನ ಸಾಧಾರಣ
ಪಣವಾಗಿಟ್ಟಿರುವನು ಬಿಡಿರಿ ದಾಳುಗಳನ್ನು. ಈ ಸಾರಿ ನಿನ್ನಂತೆ ಎಷ್ಟಿರಲಿ? ಓ ನನ್ನಂಟು 7 ಗಂಟೆಯಲ್ಲಿ ಮಾವ ಬಿಡಿರಿ ದಾಳುಗಳನ್ನು. 7 ಉಂಟು 7 ಉಂಟು. ನಿನ್ನಂತೆ ಎಷ್ಟಿರಲಿ? ನನ್ನ ಕೆಲಸಗಳು 8 9 ಇರಲಿ ಬಿಡಿರಿ ದಾಳುಗಳು. 8 9 7 8. ಅದು ಮುಗಿದು ಹೋಯ್ತು. ಪಣವಾಗಿ ಸ್ವಲ್ಪ ನೀನು ಪಣವಾಗಿ ಕಟ್ಟಲು ನನ್ನಲ್ಲಿ ಏನು ಉಳಿದಿಲ್ಲ. ಅದ್ಯಾಕಪ್ಪ ಉಳಿದಿಲ್ಲ? ಆ ಪಾತಾಳ ದೇವಿಗೆ ಮತ್ತೇರಿದ ಪಿತ್ತ ರತ್ತಿಗೆ ಏರಿದೆಯೋ ಇಲ್ಲ ಬುದ್ಧಿ ಭ್ರಮಗೊಂಡಿದೆಯೋ? ಆಡುವುದಾದರೆ ಕಾಂಚಾಲಿ ಪ್ರಶ್ನೆ ಇರ್ತದೆ, ಆಟವನ್ನಾಡು. ಇಲ್ಲವಾದರೆ ಆಟವನ್ನು ನಿಲ್ಲಿಸಬೇಡ. ಹೌದು ಹೌದು, ಇಲ್ಲವಾದರೆ ನಿಲ್ಲಿಸಿಬಿಡಿ. ಓಹೋ, ಕೋಳಿ ಅದನ್ನು ಹೇಳಿಸಿ ಪಾಪ ಪಂಚಪಾಂಡವರ ಗುಂಡಿಯನ್ನು ಕಂಪನೆಗೊಳ್ಳದೆ ಹೀಗಾಗಿ ಆದವ ಮುಂದೆ ಬಿಳಿ ದಾಳಗಳು. ಏನು ಕಾರಣ? ನಮಗೆ ಭಯವೇ? ನಮಗೆ ಭಯವೇ? ಈ ಸಮಸ್ತ ಕೃತ್ಯವನ್ನೇ ಅಲ್ಲೋಲಪನ್ನಾಗಿ ಮಾಡಬಲ್ಲ ಈ ಬಿರುವೀರಿಗೆ ಭಯ ಕಾರಣ. ಸಂಡರು ಪ್ರಚಂಡರು ಎನ್ನುವುದನ್ನು ಸಮರಂಗಣದಲ್ಲಿ ನೋಡಿದಂತೆ ನೀವೊಂದು ಈ ಸರಸ ಕೂಡಿದ ಆಟವನ್ನು ಸಮರವಕ್ಕೆ ಸಿದ್ಧಾಗುತ್ತಿದೆ. ಇನ್ನಾದರೂ ಈ ಆಟವನ್ನು ನಿಲ್ಲಿಸುಮಾರ. ಈ ಸೇಡಿನ ಕಾಲವು ಇಲ್ಲಿಗೆ ನಿಂತು ಹೋಗಲಿ. ಕುಮಾರ ಧರ್ಮನಂದನ, ಪಿತಾಮಹರ ಮಾತಿನಂತೆ ಈ ಆಟವನ್ನು ನಿಲ್ಲಿಸಬೇಡಿ ಕುಮಾರ. ಸಮರಕ್ಕೆಂದು ಸರಸಕ್ಕೆಂದು ಹೂಡಿದ ಆಟವು ಸಮರವೇ ಸಿದ್ಧವಾಗುವುದು. ನಡೆಯುತ್ತಿಲ್ಲ. ಬೋರಿ ದಾಳದಾಟವನ್ನು ಎನ್ನುವುದನ್ನು ಮರೆತು ಅಂಜುವರೆಗೆ ನಂಜರಿಸೋದು ಅಸಂಭವ. ಮೌನ ಕುಳಿತಿಗೋ, ಆಟವು ಮುಂದೆ ಬಿಡಿದ ತಾಳಗಳನ್ನು. ಸಹೋದರ ದುಶ್ಯಾಸನ, ಅಂತ ನಾನು ಸಹೋದರ.
ದುಶ್ಯಾಸನ, ಶಾಂತನಾಗು ಸಹೋದರ. ಇದ ಬೋಧನೆಯನ್ನು ಹೇಳುತ್ತಿರುವ ಹಿರಿಯರನ್ನು ಈ ಅಳಸಿ ಮಾತಾಡುವುದು ಅಲ್ಪಮತಿಗಳ ಲಕ್ಷಣ. ಅದರಿಂದ ಶಾಂತನಾಗು ಸಹೋದರ, ಶಾಂತನಾಗು. ಶಕುನೆ, ಈಗ ಪಾಂಚಾಲಿಯನ್ನು ಪಣವಾಗಿಟ್ಟಿವಿ ನಾವು, ಬಿಡಿರಿ ದಾಳಗಳನ್ನು. ದುರ್ಯೋಧನ ಈ ಸಾರಿ ನಿನ್ನ ಅಂತ್ಯಗಳು ಎಷ್ಟಿದೆ? ನನ್ನ ಅಂತ್ಯಗಳು 8, 9 ಮಾವ, ಬಿಡಿರಿ ದಾಳಗಳನ್ನು. 8, 9 ಧರ್ಮಂದ್ರ ನಿನ್ನ ಕೆಲಸ ಎಷ್ಟಿದೆ? ಶಕುನೆ, ನನ್ನ ಅಂಕಿಅಂಶಗಳು 8, 9 ಇರಲಿ, ಬಿಡಿರಿ ದಾಳಗಳನ್ನು. 8, 9 ದುರ್ಯೋಧನ ಯೋಧನ ಕೈ ಇಟ್ಟವ. ಜಯ. ಧರ್ಮನಂದನ ಅದು ಮುಗಿದುವಾಯ್ತು. ಇನ್ನ ಪಣವಾಗಿ ಏನು ಕಟ್ಟಿವೆ? ಈಗ ನೀವೆಲ್ಲ ಸೋತು ನಮ್ಮ ಕೌರೇಶ್ವರಿಗೆ ದಾಸನಾಗಿದ್ದೀರಿ. ಶಕುನೆ, ಇದೇನಾದ್ರೂ ಸರಸದೂತವ ತಾನೆ? ದುರ್ಯೋಧನ, ಇದೇನಾದರೂ ಸರಸದೂತ ತಾನೇ? ಯಾರು ಹೇಳಿದರೆ ಮಾವ ಸರಸದೂತವೆಂದು? ಹೋಗಿದ್ದರೆ ಪಡಗಟ್ಟಿ ಆಟವನ್ನು ಆಡುತ್ತಿದ್ದಾನೆ. ಹಾಗಿದ್ರೆ ಇದು ಯಾವ ದೂತವೆಂದು ನಿನ್ನ ಅಭಿಪ್ರಾಯ? ಸರಸದೂತವೋ ಇರಿಸದೂತವೋ ಓಡಿದ ಮೇಲೆ ಎರಡು ಒಂದೇ. ಹೌದು, ಸರಸದೂತವೋ ಇರಿಸದೂತವೋ ಓಡಿದ ಮೇಲೆ ಎರಡು ಒಂದೇ. ಏನು ಮಗಳಿ? ಈಗ ಮುಗಳಿದೆಯಲ್ಲೋ ಸರಸದೂತವೆಂದು? ದುಶ್ಯಾಸನ, ಭೀಮಸೇನ, ಸರಸದೂತವೋ ಇರಿಸದೂತವೋ ಆಡಿದ ಮೇಲೆ ಎರಡು ಒಂದೇ. ನೀವೆಲ್ಲರೂ ಸೋತು ನಮಗೆ ದಾಸರಾಗಿರೋರು. ಯಾರಿಗೆ ದಾಸರು? ಏನು ನಾವು ನಿಮಗೆ ದಾಸರಾಗಬೇಕೆ? ಅದು ಹೇಗೆ ನಮ್ಮನ್ನು ದಾಸರು ಮಾಡಿಕೊಂಡಿವರು? ನೋಡೇ ಬಿಡೋಣ. ಬನ್ನಿ ಹೇಳಿಗಳೇ. ಯಾರು ನಾವು ಕುರುಕುಲ ವೀರರು ತಗಲವನ್ನು ಸೋತಿ ತಲೆ ತಗ್ಗಿಸಿಕೊಳ್ಳುತ್ತಿದ್ದರು. ನಮ್ಮದೇ ಮೇಲ್ಗೈ ಎನ್ನುವರು ದುರ್ಬಲನಿಗೆ ಎಷ್ಟು ಧೈರ್ಯದ ಬದಲು. ದುಶ್ಯಾಸನ, ನನ್ನ ರಣ ಮುಜುಳೆ ಮಾಡಿ ಈ ರಣ ರಾಕ್ಷಾಣಿಗೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಎಚ್ಚರದನು. ಹಾಗೇನು ನಾವು ಜೂಜಿನಲ್ಲಿ ಗೆದ್ದಿರೋ ಈ ಚಳಿಯಿಂದ ಹಾಕಿ ನಮ್ಮ ತುತ್ತು ಹೋಗು ಸಹೋದರ ಎಳೆದುಕೊಂಡು ಪಾಂಚಾಲಿಯನ್ನು ಪ್ರಾಣಿ ವಾಸದಲ್ಲಿರೋಳು ಎಲ್ಲ ತೊತ್ತಿನ ಮಗಳಾಗಿರೋಳು ಕೇಳಿ ಬಿಡೋಣ. ಹೋಗು ಸಹೋದರ. ಮಹಾಗರ್ವಿ ದುರಂಕಾರಿ ಪಾಂಡವರ ಪಟ್ಟ ಮಹಿಷಿಯನ್ನು ತೊತ್ತು ಎನ್ನುವಷ್ಟು ಸೊಕ್ಕು ಬಂದಿತ್ತೇನೋ ಪಾಂಚಾಲಿಯು? ಈ ರಾಜ್ಯಸಭೆಗೆ ಬರುವ ಮೊದಲೇ ನಿಮ್ಮ ಹಣದ ರಾಶಿ ಮೇಲೆ ಕುಳಿತು ನಿನ್ನ ಹಣವಜ್ರದ ಗಾತ್ರವನ್ನು ಬಡಿದು ಜನಗಳ ರಾಶಿ ಆಗಿಬಿಟ್ಟಿತ್ತು. ಎಚ್ಚರಾದವ. ಶಿವಧನ, ಪಾಂಡವರ ರಾಯನ್ನು ಈ ರೀತಿ ಹೀಯಾಳಿಸುವುದು ಮನಗಿದ ಮೃತ್ಯುದೇವನ ಕಾಲಿಂದ ಹೋದದು. ನಿನ್ನ ಮೃತಿಗೆ ನೀನೇ ಅಸತಂದುಕೊಳ್ಳಬೇಡ, ಯೋಚಿಸಿ ನೋಡು ಶಿವಧನ. ಓಹೋ, ಇವನು ಮೊದಲೇ ವೈರಿಗಳ ಹೊಗಳು ಬಂಟನು. ಹೋಗುವುದು ಆ ಪಾಂಚಾಲಿಯನ್ನು. ಈ ಅಣ್ಣ, ಈ ಅಮ್ಮಿನ ಮಕ್ಕಳ ಅರಸಿಯನ್ನು ಯಾರು ತಂದ ತರುವರು? ಏನೋ ದುಷ್ಟ, ನಿಲ್ಲೋ ಹದಮ. ಭೀಮಸೇನ, ಮಿತಿ ಮೀರಿ ಮಾತಿನಾಡಿದರೆ ನಿನ್ನ ನಾಲಿಗೆಯನ್ನು ಸೇರಿಬಿಟ್ಟನು. ಎಚ್ಚರಾದವ. ಸಲ್ಲದ ಮಾತು
ಮಾತುಗಳನ್ನು ಆಡ್ತಿರೋ ಕುಲ್ಲಕೌರವ, ಈ ಪರಿವಾರವನ್ನೆಲ್ಲ ಈ ಪಾರ್ಥನ ಪ್ರದರ್ಶನಕ್ಕೆ ಸಿಕ್ಕಿ ಮರ್ದನವಾದಿತು. ರಕ್ಕಸ ಗೌರವ ಸತ್ತಡಗಿ ಈ ರಾಜಸಭೆಯೇ ರಕ್ತದ ಬಡಲಾಗಿತ್ತು. ಕರೆಮುಟ್ಟಿ ಕರೆತರುವ ಕುರುವೀರನ ಶಿರವಾರಿ ದರೆಗೆ ಬಿದ್ದೀತು. ಎಚ್ಚರಹದಮ. ಓಹೋ, ಈ ಸೋದ ದಾಸರಿಗೂ ಇಷ್ಟೊಂದು ದೇವಸ ಪುರುಷವೇ? ಅರ್ಜುನ, ಇಲ್ಲಿ ಕುಳಿತಿರುವ ಕುರುವೀರನ ಸರಸಂಧಾನನ ಗೋಳ ಪಾರ್ಥ ವಜ್ಜಾಯಿನ ಕದಿಯೋದು. ಮುಚ್ಚು ಬಾಯ್. ಬಾಯಿ ಮುಚ್ಚು ಕರ್ಣ. ಸೂತರ ಕುಲದಲ್ಲಿ ಪೂಜಿಸಲಾಗಿರುವ ನಿಂದಕ್ಕೆ ಏನು ಬಂದಿತ್ತು ಅಲ್ಪ ನುಡಿ. ಮರಣಗೊಳ್ಳಬೇಡ. ಓಹೋ, ಅಸಲಗಳಿಗೂ ಇಷ್ಟೊಂದು ಸಿಂಹದ ಪೌರುಷವೇ? ಓಹೋ, ಯೋಗಿ ಈ ಸಭೆಯ ರಕ್ತದ ಮಾಡಲಾಗಿತ್ತು. ನೋಡೇ ಬಿಡೋಣ. ಎಳೆದುಕೊಂಡು ಅಣ್ಣ, ಈ ಅಮ್ಮನ ಮಕ್ಕಳ ಅರಸಿಯನ್ನು ಯಾರು ತಂದೆ ತರುವೆನು? ಭೀಮಸೇನ ಸಮರಾಂಗಣದಲ್ಲಿ ಸರದಾರನು ಸರ್ವರ ದಿಕ್ಕಿನವನು ನೋಡ ರಾಕ್ಷಾಯಿಣಿ ಅಪ್ಪರಿಸಿ ಬಬ್ಬರು ಈ ಅಮ್ಮೆಯ ಕಟ್ಟಿರನ್ನೇನು ಸೀಳಿ ಬಿಟ್ಟರೆ ಕಂಚರಾದ ಆಗುತ್ತವರನ್ನು ಎಳೆದುಕೊಂಡು ಆ ಪಂಚಾಲಿಯನ್ನು. ಅಣ್ಣ, ಈ ಅಮ್ಮಿನ ಮಕ್ಕಳ ಅರಸಿಯನ್ನು ಯಾರು ತಂದೆ ತರುವೆನು?
ತಾಯಿ ಸದಾ ಕಾಲವು ನಿನ್ನೆ ಧ್ಯಾನಿಸುತ್ತಾ ಪೂಜಿಸುತ್ತಿರುವ ನನಗೂ ನನ್ನ ಪತಿಗಳಿಗೂ ಯಾವ ತೊಂದರೆ ಬಾರದಂತೆ ಕಾಪಾಡು ತಾಯಿ, ಕಾಪಾಡು. ಇದೇನು ದುಶ್ಯಾಸನ? ಕೌರ ರಾಣಿ ಭಾನುಮತಿ ಅತ್ತಿಗೆ ಎಂಬುದನ್ನು ಮರೆತು ಕುರುವಂಶ ಯುವರಾಜನಾದ ನೀನು ನನ್ನನ್ನು ಏಕವಚನದಿಂದ ಬಾ ಪಾಂಚಾಲಿ ಎನ್ನಬಹುದೇ ದುಶ್ಯಾಸನ? ನಿನ್ನ ಪ್ರಶ್ನೆಗೆ ಉತ್ತರ ಕೊಡುವುದು ಬರಲಿಲ್ಲ. ಗೊತ್ತಿರುತ್ತೆ. ದುಶಾಸನ, ಏಕೆ ಈ ಗೊತ್ತಡವಾದ ನುಡಿಗಳು? ಏಕೆ ನಾನೀಗ ರಾಜ್ಯಸಭೆ ಬರುವುದಾದ ಕಾರಣವಾದ್ರೇನು? ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬಾರದೆ? ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ನಾನು ಇಲ್ಲಿಗೆ ಬರಲಿಲ್ಲ. ದೂರ ನಿಲ್ಲು. ಈ ಭದ್ರತೆಯ ಕೈಯನ್ನು ಸಿಲುಕಿ ಸುಟ್ಟು ಭಸ್ಮವಾಗಬಡ. ದುಶಾಸನ, ನನ್ನ ಮಾತನ್ನು ಕೇಳು. ಬೇಡ, ನನ್ನನ್ನು ಆನಂದಿಸಬೇಡ, ನನ್ನನ್ನು ಮುಟ್ಟಬೇಡ. ನಾನು ಈಗ ವಸ್ತುಧಾರಿಯಾಗಿರುವೆನು. ನಾನು ಬರುವುದಿಲ್ಲ. ಬರುವುದಿಲ್ಲವೇ? ವಾರಂದ್ರೆ ಬರುವುದಿಲ್ಲ. ಸೊಕ್ಕು ಬಂದಿದೆ, ಸೊಕ್ಕು.
ದ್ರೌಪದಿಗಳ ಹೆಣದ ರಾಶಿ ಮೇಲೆ ಕುಳಿತು ಅವನ ನರರಕ್ತವನ್ನು ಹಸುವಿನ ಪರೀಕ್ಷೆಯು ನಡೆದವಾಗಲಿ ಶ್ರೀ ದಳವನ ಬೊಮ್ಮಗಳಿಗೆ